ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಆಟೋ ಚಾಲಕರ ಸೌಲಭ್ಯಗಳಿಗೆ ನೆರವು, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಶಾಸಕರಿಗೆ ಕೃತಜ್ಞತೆ. ದಾಂಡೇಲಿಯ ಆಟೋ ಚಾಲಕರು ತಮ್ಮ ಸೌಲಭ್ಯಗಳ ಅಭಿವೃದ್ಧಿಗೆ ಕೈಜೋಡಿಸಿದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಮನಃಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಆಟೋ ಚಾಲಕರು ಬಹುತೇಕ ಬಡ ಜೀವನ ನಡೆಸುತ್ತಿರುವವರು ಆಗಿದ್ದು, ಈಗಾಗಲೇ ಅನೇಕ ಆರ್ಥಿಕ ಹಾಗೂ ಜೀವನೋಪಾಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ವರ್ಷಗಳಿಂದ ಭಾರೀ ಮಳೆಯಲ್ಲಿಯೇ ಕೆಲಸ ನಿರ್ವಹಿಸುತ್ತಿರುವುದು ಅವರಿಗೆ ಇನ್ನಷ್ಟು ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ದಾಂಡೇಲಿ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುವುದರಿಂದ ಚಾಲಕರು ಮಳೆಯಲ್ಲಿ ನೆನೆಯುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದಲ್ಲದೆ ಅವರ ಆಟೋಗಳಿಗೂ ಹಾನಿಯಾಗುತ್ತಿತ್ತು. ಈ ಸಮಸ್ಯೆಯನ್ನ ಮನಗಂಡು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ವತಿಯಿಂದ ದಾಂಡೇಲಿಯಲ್ಲಿ ಆಟೋ ಚಾಲಕರಿಗಾಗಿ ರಿಕ್ಷಾ ಶೆಲ್ಟರ್ಗಳು, ಶೆಡ್ಡುಗಳು ನಿರ್ಮಿಸಿ ನೀಡಲಾಗಿದೆ. ಇದರಿಂದ ಮಳೆಯಲ್ಲಿಯೂ ಚಾಲಕರು ಸುರಕ್ಷಿತವಾಗಿ ನಿಲ್ಲಲು ಅನುಕೂಲವಾಗಿದ್ದು ಅವರಿಗೆ ಬಹಳ ಉಪಯೋಗವಾಗಿದೆ. ಇನ್ನು ಆಟೋ ಚಾಲಕರಿಗೆ ಎದುರಾಗಿದ್ದ ಶುದ್ಧ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶದಿಂದ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಲು ನೆರವಾಗಿದ್ದಾರೆ. ಈ ಕ್ರಮ ಚಾಲಕರಿಗೆ ಮತ್ತಷ್ಟು ಅನುಕೂಲ ತಂದಿದೆ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರ ಸಂಘದ ವತಿಯಿಂದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಬಾಬಾ ಸಾಬ್ ಜಮಾದಾರ್, ಉಪಾಧ್ಯಕ್ಷರಾದ ಯಾಕೂಬ ದಾಸ್ ವೇನಕೊಂಡ ಹಾಗೂ ಖಲೀಲ್ ಸಾವನ್, ಸಮೀರ್, ಮಂಜು, ಸದ್ದಾಂ, ಮೆಹಬೂಬ್, ದಸ್ತಗೀರ್, ರಸೂಲ್, ಲೆಹ್ಮದ್, ಸೈಯದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಟ್ಟಾರೆ ಆಟೋ ಚಾಲಕರ ಸೌಲಭ್ಯಗಳನ್ನು ಹೆಚ್ಚಿಸಲು ಕೈಗೊಂಡ ಈ ಕಾರ್ಯಗಳು ಅವರ ದಿನನಿತ್ಯದ ಜೀವನವನ್ನು ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. ಆದ್ರೆ ರಾಜೇಂದ್ರ ಜೈನ್ ಸಾಬ್ ಬಂದಾಗಿಂದ ನಮ್ಮನ್ನ ಗಮನಿಸಿ ನಮ್ಗೆ ಒಳ್ಳೆ ಶೆಡ್ ಅನ್ನ ಮಾಡಿಕೊಟ್ಟು ಆಟೋ ಸ್ಟ್ಯಾಂಡ್ ನಮ್ಮ ಮನೆ ತರ ಇದೆ. ಆದ ಕಾರಣಕ್ಕೆ ಮತ್ತೆ ನಾವು ಅವರಿಗೆ ಧನ್ಯವಾದಗಳು ಎಲ್ಲ ಆಟೋ ಚಾಲಕರು ಹೇಳ್ತಿದ್ದೀವಿ. ಹಾಗೂ ನಮ್ಮ ದೇಶಪಾಂಡೆ ಸಾಹೇಬರು ಕೂಡ ನಮ್ಮ ಆಟೋ ಚಾಲಕರನ್ನ, ಮಾಲೀಕರನ್ನ ನಮ್ಮನ್ನ ಬಹಳ ಹತ್ತಿರದಿಂದ ಹತ್ತಿಕೊಂಡು ನಮ್ಮನ್ನ ಬಹಳ ಪ್ರೀತಿಸುವಂತ ನಮ್ಮ ಶಾಸಕರಾಗಿರುತ್ತಾರೆ. ಹಾಗೂ ಮೋಹನ್ ಅಲ್ವಾಯಿ ಅವರು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ, ಅವರು ಕೂಡ ನಮಗೆ ಪ್ರತಿ ಒಂದು ಕೆಲಸದಲ್ಲಿ ಸಹಕಾರ ನೀಡುತ್ತಾರೆ. ಆದ ಕಾರಣಕ್ಕಾಗಿ ನಗರಸಭೆ ಪೌರಾಯುಕ್ತರು ಕೂಡ ನಮಗೆ ಸಹಕಾರ ನೀಡಿ ನಮ್ಮ ಆಟೋ ಸ್ಟ್ಯಾಂಡ್ ನಿರ್ಮಾಣಿಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿಕೊಟ್ಟಿರುತ್ತಾರೆ. ಅವರ ದಯದಿಂದ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಅದೇ ರೀತಿಯಾಗಿ ಮತ್ತೆ ಅವರು ಮಾಡೋ ಕೆಲಸದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಅವರಿಗೆ ಸಹಕಾರ ಕೊಟ್ಟು ಬೆಂಬಲಿಸಬೇಕಂತ ಹೇಳಿ ಎರಡು ಮಾತನ್ನ ಹೇಳ್ತಿದ್ದೀನಿ. ಧನ್ಯವಾದ. ರಾಜೇಂದ್ರ ತಿವಾರಿ ಅವರಿಗೆ ಸಹ ನಮಸ್ತೆ. ಮತ್ತೆ ಕಂಪನಿದ ವೆಸ್ಟ್ ಕೋಸ್ಟ್ ನಮ್ಮ ಕರ್ನಾಟಕ ಆಟೋ ಸ್ಟ್ಯಾಂಡ್ ಬಟ್ ಹಾಸ್ಪಿಟಲ್ ಹತ್ರ ಇದೆ. ನಮಗೆ ನಿಂತ್ಕೊಳ್ಳಿಕ್ಕೆ ಎಲ್ಲಿಲಾಗಿತ್ತು. ಅಲ್ಲಿ ಮಳೆ ಬರಬೇಕಾದ್ರೆ ಆ ಮೇಲಿಂದ ಗಿಡ ಬೀಳ್ತಿತ್ತು. ಆವಾಗ ನಾವು ಅವ್ರು ಹೇಳಿದ್ರು, ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ಸರ್ ನಮಗೆ ಆಟೋ ಸ್ಟ್ಯಾಂಡ್ ಇಲ್ಲ, ನಮ್ಗೊಂದು ಮಾಡಿಕೊಟ್ರೆ. ಅವ್ರು ಏನೂ ಹೇಳಲ್ಲ, ಬಂದು ಒಂದು ವಾರ ಒಳಗೆ ಎಷ್ಟು ದೊಡ್ಡ ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಾರೆ. ಅವ್ರಿಗೆ ತುಂಬ ತುಂಬ ಧನ್ಯವಾದ ಅರ್ಪಿಸಿ ಹೇಳ್ತಾ ಇದೆ. ಎಲ್ಲರಿಗೂ ಅರ್ಪಿಸಿ ಧನ್ಯವಾದ. ಮತ್ತು ಮೋಹನ್ ಅಲ್ವಾಯಿ, ತಿವಾರಿ ಸರ್ ಎಲ್ಲರೂ ಬಂದು ನಮಗೆ ಸಹಾಯ ಮಾಡೋರು. ಬಟ್ ಸರು ಎಲ್ಲ ಸೇರಿ ಸಹಾಯ ಮಾಡ್ಯಾರೆ. ಅವರಿಗೆಲ್ಲ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇಂಥ ಭಾಳ ಒಳ್ಳೆ ಕೆಲಸ ಮಾಡ್ಯಾರೆ. ಅಂತ ಒಳ್ಳೆ ಕೆಲಸ ಮಾಡಿದವ್ರು ಯಾರು ಮತ್ತೆ ನೀವು ಹೇಳ್ತಾವ್ರು ಬಿ ಮುಂದೆ ಅವ್ರು ಮಾಡ್ತಾ ಇರ್ತಾರೆ, ಮತ್ತೆ ಮಾಡ್ಲಿ. ಅದೇ ಧನ್ಯವಾದ ಹೇಳ್ತೀನಿ ಅಷ್ಟೇ. ಮೊಟ್ಟ ಮೊದಲ ಧನ್ಯವಾದಗಳನ್ನು ಹೇಳ್ತೇನೆ ಪತ್ರಕರ್ತರವರಿಗೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ದಾಂಡೇಲಿಯಲ್ಲಿ ಪತ್ರಕರ್ತದವರು ಇದ್ದಾರೆ ಅಂತ ಹೇಳಿ ದಾಂಡೇಲಿಯಲ್ಲಿ ಹಲವಾರು ನ್ಯೂಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಮೊಬೈಲಲ್ಲಿ. ಇಲ್ಲಾಂದ್ರೆ ಮುಂಚೆ ಏನೂ ಇರಲಿಲ್ಲ ದಾಂಡೇಲಿಯಲ್ಲಿ. ಯಾಕಂದ್ರೆ ದಾಂಡೇಲಿ ಬಹಳ ಹಿಂದ್ಗಡೆ ಇತ್ತು. ಇವತ್ತು ದಾಂಡೇಲಿ ನೋಡ್ಲಿಕ್ಕೆ ಟೂರಿಸ್ಟ್ ಪ್ಲೇಸ್ ಆಗಿದೆ, ಪ್ರವಾಸ ಉದ್ಯಮ ಆಗಿದೆ. ಹಾಗೆ ಮತ್ತೆ ದಾಂಡೇಲಿಯಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋರು ಬಹಳ ಜನ ಆಗಿದ್ದಾರೆ. ಅದಕ್ಕೆ ನಮ್ಮ ಸ್ಟ್ಯಾಂಡ್ಗಳನ್ನು ಈಗ KC ಸರ್ಕಲ್ ಆಯಿತು, ಆಮೇಲೆ ಬಸ್ ಸ್ಟ್ಯಾಂಡ್ ಆಯಿತು, ಓಲ್ಡ್ ದಾಂಡೇಲಿ ಆಯಿತು, 14 ಬ್ಲಾಕ್ ಆಯಿತು, ಆಮೇಲೆ ಗಣೇಶ್ ನಗರ್ ಆಯಿತು. ಹೀಗೆ 5 ಸ್ಟ್ಯಾಂಡ್ಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಕಂಪನಿಯವರು, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ದವರು. ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಾನು ಇದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. मैं दांडेली में गणेश नगर ऑटो स्टैंड से बोल रहा हूँ। हमारा दांडेली के अंदर गणेश नगर में भी ऑटो स्टैंड की ज़रूरत थी, लेकिन बहुत कोशिश करे नहीं हुआ। लास्ट में हमारे ऑटो स्टैंड के अध्यक्ष, उपाध्यक्ष और बाकी कुछ मेंबर्स मिलके हमारे मंगरौड़ी साहब के घर को गए। मंगरौड़ी साहब को बोले, समझाए। उन्होंने म्यूनसिपाल्टी से परमिशन लेके
2-4 घंटे के अंदर पूरा परमिशन ला के दिए और ले जाके वो परमिशन लेटर हमें पेपर मिल में दिए। देने के बाद मोहन हलवाई साहब, बाद में तिवारी साहब सब मिल को उसको एक सक्सेस करके हमने एक पूरा गंदा राड़े में चिकड़ में ऐसे जगह में थे हमें, लेकिन उनकी मेहरबानी से क्या है उधर भी एक ऑटो स्टैंड बना को दिए उन्होंने। बहुत अच्छा आलिशान बनाए थे। उसमें और थोड़ा 2 काम बाकी है, मेहरबानी करके वो भी हो सकता है। ज़रा टाइम लगेगा लेकिन वो भी होता है। लेकिन फिर भी हम बहुत बहुत धन्यवाद करते हैं मंगोराडी साहब का, मोहन हलवाई साहब का, तिवारी साहब का, जैन साहब का, सब लोगों का बहुत बहुत धन्यवाद है कि बोले हम लोगों को दांडेली के पूरे ऑटो स्टैंड बना को दिए थे पूरे दांडेली के अंदर। सभी लोगों के छाव में रहने के लिए बहुत अच्छे से अच्छा जगह हुआ, आराम सुकून से है अभी। बस इतना ही। सबसे पहले हमारे दांडेली के सचिव देशपांडे साहब जी यहाँ हमें दांडेली में बहुत सारे काम किए हैं, बहुत सारे डेवलपमेंट का भी काम हो चुका है और सबसे पहले मैं उनका शुक्रिया अदा करता हूँ। साथ साथ में मोहन हलवाई जी का भी मैंने हमारे एक बात कहने पर भी उन्होंने लब्बैक कह के खड़े रहते हैं, उनका भी मैं शुक्रिया अदा करता हूँ। और तिवारी साहब का भी मैं शुक्रिया अदा करता हूँ। और यहाँ पर जितने भी हमारे बोलने के बाद में जितने भी हमारे पत्रकर्ता आए हैं, मैं भी उनका तहे दिल से उनका शुक्रिया अदा करता हूँ। और हमारे ऑटो स्टैंड के टीम लीडर्स को भी उनका मैं शुक्रिया अदा करता हूँ। और आने वाले दिनों में हमें ऐसे ही बढ़ चढ़ के ये डेवलपमेंट में हाथ बढ़ाएंगे और दांडेली को सुंदरता से सुंदर करेंगे बोल के मैं शुक्रिया अदा करता हूँ। तिवारी साहब का भी मैं शुक्रिया अदा करता हूँ। थैंक यू।